SSDJP ಸಂಘ ಬಾಹುಬಲಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಗೊಮ್ಮಟನಗರ ಶ್ರವಣಬೆಳಗೊಳ ಇವರ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. विसट्टगन्धोट्टदलानुयारं सुलोयनं चन्दसमानतुण्डं गोराज्यं चम्पयकोपसोहं तं गोमटेशं प्रणमामिक्षं तं गोमटेशं ಶ್ರೀಮಠದ ಗುರುಗಳಾದ ಅಭಿನವ ಚಾರುಕೀರ್ತಿ ಮಹಾಸ್ವಾಮೀಜಿಯವರು ವಿಶ್ವ ಪರಿಸರ ದಿನ ಆಚರಣೆಯ ಪ್ರಾರಂಭ ಮತ್ತು ಮಹತ್ವವನ್ನು ತಿಳಿಸಿದರು. ಯಾವಾಗ 1972ನೇ ಇಸ್ವಿ 1972 ಜೂನ್ 5ನೇ ತಾರೀಕು ಆ ಕಾರ್ಯಕ್ರಮವನ್ನ ಆಚರಿಸಲಾಯಿತು. ಅದು ಜೂನ್ 5ರಿಂದ 10 ದಿನದ ಕಾರ್ಯಕ್ರಮ, ಅಂದ್ರೆ ಜೂನ್ 5ರಿಂದ 16ನೇ ತಾರೀಕಿನವರೆಗೆ ಆ ಬೃಹತ್ ಸಮಾವೇಶವನ್ನ ಮಾಡಲಾಯಿತು. ಅದರ ನಂತರ ಏನು ಅಂತಂದ್ರೆ ಪ್ರತಿ ವರ್ಷವೂ ಆ 5ನೇ ತಾರೀಕು ಜೂನ್ 5ನೇ ತಾರೀಕಿನ ದಿನ ಪ್ರತಿ ವರ್ಷ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಮಾಡಬೇಕು, ಆಚರಿಸಬೇಕು, ಜಾಗೃತಿಯನ್ನ ಮಾಡಬೇಕು ಅಂತ ಹೇಳಿ ಆ ಒಂದು ಸಮಾವೇಶದಲ್ಲಿ ನಿರ್ಣಯ ಆಯಿತು. ಹಾಗಾಗಿ ಪ್ರತಿ ವರ್ಷವೂ ಕೂಡ ಅಂದಿನಿಂದ ಈ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿಕೊಂಡು ಬರಲಾಗ್ತದೆ. ಪ್ರಥಮ ವಿಶ್ವ ಪರಿಸರ ದಿನಾಚರಣೆಯನ್ನ 1973 ಜೂನ್ 5ನೇ ತಾರೀಕಿನಿಂದ ಆಚರಣೆಯನ್ನ ಮಾಡ್ಕೊಂಡು ಬರಲಾಗ್ತದೆ. ಶ್ರವಣಬೆಳಗೊಳದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಯುವರಾಜ್ ರವರು ಮುಂದಿನ ಪೀಳಿಗೆಗೆ ಶುದ್ಧವಾದ ಗಾಳಿ, ನೀರು ಮತ್ತು ಉತ್ತಮವಾದ ಪರಿಸರವನ್ನು ನೀಡಲು ಇಂದಿನಿಂದಲೇ ಘನತ್ಯಾಜ್ಯವನ್ನು ಸರಿಯಾದ ಕ್ರಮದಲ್ಲಿ ನಿಯಂತ್ರಿಸಬೇಕು ಎಂದು ತಿಳಿಸಿದರು. ಸಮಾಜದ ಒಂದು ಏಳಿಗೆಗಾಗಿ ಉತ್ತಮ ಪರಿಸರವನ್ನು ನಾವು ಇವತ್ತು ನಿರ್ಮಾಣ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದನ್ನೆಲ್ಲ ಮನಗಂಡು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಅಂದೇ 10,000 ಒಂದು ಮರಗಳನ್ನ ಮಾವಿನ ಮರಗಳನ್ನ ನಮ್ಮ ಗುರುಗಳಿಗೆ ಅತ್ಯಂತ ಪ್ರಿಯವಾದ ಒಂದು ಮಾವು. ಸೊ ಅಂತ 10,000 ಗಿಡಗಳನ್ನ ಇವತ್ತು ಬರೀ ಕೇವಲ ಶ್ರವಣಬೆಳಗೊಳ ಇಡೀ ಶ್ರವಣಬೆಳಗೊಳ ಚನ್ನರಾಯಪಟ್ಟಣ ಎಲ್ಲ ಸದ್ಭಕ್ತರಿಗೆ ಅವತ್ತು ಹಂಚಿದ್ರು. ಇವತ್ತು ಅವೆಲ್ಲ ಮಾವಿನ ಮರಗಳನ್ನ ನೆಟ್ಟಿದ್ರೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಡಾಕ್ಟರ್ ದಿನೇಶ್ ಅವರು ಹೇಳಿದಂಗೆ ಇನ್ನ 2000 ಮಹಾಮಸ್ತಕಾಭಿಷೇಕಕ್ಕೆ ಅವೆಲ್ಲವನ್ನು ಫಲವನ್ನು ಕೊಟ್ಟು ಅದೇ ರೀತಿಯ ಆ ಎಳನೀರ ಮಹಾಮಜ್ಜನವನ್ನ ಭಗವಾನ್ ಬಾಹುಬಲಿಗೆ ಮಾಡುವಂತ ಒಂದು ದಿನಗಳು ದೂರ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಬಹುಶಃ ಪರಿಸರ ರಕ್ಷಣೆ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಮತ್ತು ಸಾಮಾಜಿಕ ಜವಾಬ್ದಾರಿ. ಸೊ ಅದರಿಂದ ಬರೀ ಕೇವಲ ಗಿಡ ನೆರೋದು, ಮರ ನೆರೋದು ಅಥವಾ ಮತ್ತೊಂದಲ್ಲ, ಬಹುಶಃ ಅದ್ರ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಘನತ್ಯಾಜ್ಯ ವಸ್ತುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು. ಸೊ ಘನತ್ಯಾಜ್ಯ ವಸ್ತುಗಳಿಂದ ಇವತ್ತು ಹಲವಾರು ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ ಸ್ನೇಹಿತರೆ. ತಾವೆಲ್ಲ ನೋಡಿರ್ಬೋದು, ಇವತ್ತು ಚನ್ನರಾಯಪಟ್ಟಣ ಇರ್ಬೋದು, ಬರೀ ನಾನು ಶ್ರವಣಬೆಳಗೊಳ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ, ರೋಡಿನ ಅಕ್ಕಪಕ್ಕ ಇವತ್ತು ಘನತ್ಯಾಜ್ಯ ಯಾವ ರೀತಿ ಪ್ಲಾಸ್ಟಿಕ್ಸ್ ಇರ್ಬೋದು, ಪ್ಲಾಸ್ಟಿಕ್ ಬಾಟ್ಲ್ ಇರ್ಬೋದು, ಬೇರೆ ಇನ್ನಿತರ ತ್ಯಾಜ್ಯ ವಸ್ತುಗಳಿರ್ಬೋದು. ಬಹುಶಃ ನಾವು ಇಂದಿನ ದಿನಗಳಲ್ಲಿ ನಾವು ಯುವ ಜನಾಂಗಕ್ಕೆ ಕೊಡುವಂತ ಒಂದು ಯಾವ್ದಾದ್ರು ಒಂದು ಕೊಡುಗೆ ಇದ್ರೆ ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ನದಿ. ಸೊ ಆದ್ರಿಂದ ಒಳ್ಳೆ ನೀರು, ಜೀವಜಲ. ಸೊ ಇವೆಲ್ಲರೂ ನಾವು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು ಅಂತಂದ್ರೆ ನಮ್ಮ ಪರಿಸರವನ್ನ ಬಹಳ ಜವಾಬ್ದಾರಿಯುತಂತ ಕಾಪಾಡಬೇಕು. ಪರಿಸರ ಅಂದ್ರೆ ಸರಿಯಾದ ರೀತಿಯ ಘನತ್ಯಾಜ್ಯ ವಸ್ತುಗಳನ್ನ ನಿರ್ವಹಣೆ ಮಾಡಬೇಕು. ಯಾವುದೇ ಒಂದು ಮರಗಳನ್ನ ಆಧುನಿಕ ಅಭಿವೃದ್ಧಿಯ ಹೆಸರಿನಲ್ಲಿ ಯಾವುದೇ ಒಂದು ಗಿಡಗಳನ್ನ ಮರಗಳನ್ನ ಮಾರಣ ಹೋಮ ಆಗಬಾರ್ದು. ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೇಳಿದಂಗೆ ಅದಕ್ಕೆ ಎಲ್ಲಾ ರೀತಿಯ ಹಕ್ಕು ಇದೆ. ಆ ಒಂದು
ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ, ಕಾರ್ಯಕ್ರಮದ ಗಣ್ಯರಿಗೆ ಶ್ರೀಮಠದ ವತಿಯಿಂದ ಗಿಡಗಳನ್ನು ನೀಡಲಾಯಿತು. ಎಲ್ಲ ಮುಖ್ಯಸ್ಥರಿಗೆ ಒಂದೊಂದು ಸಸಿಯನ್ನ ಸವಿ ನೆನಪಿಗಾಗಿ ನೀಡ್ತಾ ಇದ್ದಾರೆ. ನಮ್ಮ ಪತ್ರಿಕಾ ಮಿತ್ರ ಅಂತ ಶ್ರೀಯುತ ಜಯಕುಮಾರ್ ಅವರು, ನಾಗೇಂದ್ರ ಅವರು ಸಹ ಪೂಜ್ಯ ಶ್ರೀಗಳವರಿಂದ ಸಸಿಯನ್ನ ಪಡೆದುಕೊಳ್ಬೇಕಾಗಿದೆ. ಕಾರ್ಯಕ್ರಮದಲ್ಲಿ SSDJP ಸಂಘದ ಎಲ್ಲ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ಶ್ರೀಮಠದ ಸಿಬ್ಬಂದಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಉಪಸ್ಥಿತರಿದ್ದರು.